ನಮಸ್ಕಾರ ವೀಕ್ಷಕರೇ. ರಿಯಾಲಿಟಿ, ಪಾಪ್ಯುಲಾರಿಟಿ, ಪಬ್ಲಿಸಿಟಿ, ಎಸ್, ಇದು ಈಗಿನ ದುನಿಯಾ. ಯಾವ್ದಾದ್ರೂ ಒಂದು ಚಾನೆಲ್ನ ಒಂದು ಶೋಗೆ ಹೋದವರು ರಾತ್ರಿ ಬೆಳಗಾಗೋದ್ರಲ್ಲಿ ಸ್ಟಾರ್ ಆಗೋದು ಹೊಸ್ತೇನಲ್ಲ ಬಿಡಿ. ಆದ್ರೆ ಇಂತಹ ಸಡನ್ ಸ್ಟಾರ್ಗಳ ಜೀವನ ಶೋ ಮುಗಿದ ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಗಾಬರಿ ಆಗುತ್ತೆ. ಅಂದ್ಹಾಗೆ ಈ ವಿಚಾರ ಈಗ ಯಾಕೆ ಚರ್ಚೆಗೆ ಬರ್ತಾ ಇದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಹುಚ್ಚ ವೆಂಕಟ್. ಎಸ್, ಆಗಾಗ ಪ್ರತ್ಯಕ್ಷ ಆಗಿ ಸುದ್ದಿಯಾಗೋ ಹುಚ್ಚ ವೆಂಕಟ್ ಮತ್ತೆ ಈಗ ಮುನ್ನೆಲೆಗೆ ಬಂದಿದ್ದಾರೆ. ಬೀದಿ ಬೀದಿ ಅಲಿತಾ ಇರೋ ವೆಂಕಟ್ಗೆ ಏನಾಗಿದೆ ಅಂತ ದೊಡ್ಡ ಚರ್ಚೆಯೇ ಶುರುವಾಗಿದೆ. ಬಿಗ್ ಬಾಸ್ ಶೋ ಮುಗಿದ ಬಳಿಕ ವೆಂಕಟ್ ಜೀವನ ಅಯೋಮಯವಾಗಿದೆ. ಹಾಗಿದ್ರೆ ವೆಂಕಟ್ಗೆ ಏನಾಯ್ತು? ವೆಂಕಟ್ ರೀತಿಯೇ ರಿಯಾಲಿಟಿ ಶೋಗಳಿಗೆ ಬಂದು ನಂತರ ಜೀವನಕ್ಕೆ ಕುತ್ತು ತಂದುಕೊಂಡ ವ್ಯಕ್ತಿಗಳು ಯಾರು? ಅವರ ಜೀವನದಲ್ಲಿ ಏನೇನಾಯ್ತು? ಇದೆಲ್ಲದಕ್ಕೂ ಕಾರಣ ಏನು? ಇವೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಗ್ ಬಾಸ್ ಮೂಲಕ ಎಲ್ಲರ ಮನೆ ಮಾತಾಗಿದ್ದ ಹುಚ್ಚ ವೆಂಕಟ್ ಬೀದಿ ಬೀದಿ ಅಲಿತಾ ಇರೋ ವಿಡಿಯೋಗಳು ಕಳೆದೆರಡು ದಿನಗಳಿಂದ ವೈರಲ್ ಆಗ್ತಾ ಇವೆ. ಆಗಾಗ ಸಿನಿಮಾದಿಂದ ಹಣ ಕಳ್ಕೊಂಡೆ ಅಂತ ವೆಂಕಟ್ ಹೇಳ್ತಾ ಇದ್ರು. ಆದ್ರೆ ಸದ್ಯದ ವಿಡಿಯೋಗಳನ್ನ ನೋಡಿದ್ರೆ ಅವರು ಕಂಪ್ಲೀಟ್ ಬರ್ಬಾದಾಗಿ ಬೀದಿಗೆ ಬಂದಿದ್ದಾರೇನೋ ಅನ್ನಿಸ್ತಾ ಇದೆ. ಅದೆಲ್ಲೋ ನೋಡ್ತಾರೆ, ಆಚೆ ಈಚೆ ಓಡಾಡ್ತಾರೆ, ಯಾರ ಹತ್ರನೋ ನೀರ್ ಕೇಳ್ಕೊಂಡು ಕುಡಿತಾರೆ, ಮತ್ತೆ ಇನ್ನೆಲ್ಲಿಗೂ ಹೋಗ್ತಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಒಂಥರ ಬೇಸರವಾಗುತ್ತೆ. ಅವರು ಮಾಡ್ಕೊಂಡ ಎಡವಟ್ಟುಗಳು, ಅವರ ಕಾಂಟ್ರವರ್ಸಿ ಏನೇ ಇರಬಹುದು, ಆದ್ರೆ ಅಲ್ಟಿಮೇಟ್ಲಿ ಅವರು ಕೂಡ ನಮ್ಮ ನಿಮ್ಮ ಹಾಗೆ ಒಬ್ಬ ಮನುಷ್ಯ ಅಲ್ವಾ? ಅವರಿಗೂ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತಲ್ವಾ? ಅದ್ಯಾಕೆ ಹುಚ್ಚ ವೆಂಕಟ್ ಹೀಗಾದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಇದೇ ವಿಚಾರವನ್ನ ಹುಡುಕ್ತಾ ಹೋದಾಗ ಅವರು ಬೀದಿಗೆ ಬಿದ್ದಿಲ್ಲ ಅನ್ನೋ ವಿಚಾರವೂ ಗೊತ್ತಾಯ್ತು. ಅವರಿಗೆ ಜೀವನಕ್ಕೆ ಸಾಕಾಗುವಷ್ಟು ಆಸ್ತಿ ಪಾಸ್ತಿ ಇದೆ, ಆದ್ರೆ ಮಾನಸಿಕವಾಗಿ ಅಸ್ವಸ್ಥತೆ ಉಂಟಾಗಿರೋದ್ರಿಂದ ಈ ರೀತಿ ಬೀದಿ ಬೀದಿ ಅಲಿತಾ ಇದ್ದಾರೆ. ಅಂದಹಾಗೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದವರೆಲ್ಲರ ಜೀವನ ಹಾಳಾಗ್ತಾ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಕೆಲವರ ಜೀವನಕ್ಕೆ ಅದೇ ಮುಳ್ಳಾಯ್ತಾ ಅಂತ ಅನ್ನಿಸೋಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಆ ಸಾಲಲ್ಲಿ ಸದ್ಯ ಮೊದಲಿಗೆ ಸಿಗ್ತಾ ಇರೋದು ಹುಚ್ಚ ವೆಂಕಟ್. ಮೊದಲೇ ಮಾನಸಿಕ ಅಸ್ವಸ್ಥರಾಗಿದ್ದ ಹುಚ್ಚ ವೆಂಕಟ್ ತಾನಾಯ್ತು, ತನ್ನ ಸಿನಿಮಾ ಆಯ್ತು ಅಂತ ಓಡಾಡ್ಕೊಂಡಿದ್ರು. ಅಲ್ಲಲ್ಲಿ ಆಗಾಗ ಸಣ್ಣ ಪುಟ್ಟ ಕಿರಿಕ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಾ ಇದ್ರು. ಇಂತಹ ವೆಂಕಟ್ಗೆ ಸಿಕ್ಕ ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಿಗ್ ಬಾಸ್ ಮನೆಯಲ್ಲೂ ಅಷ್ಟೇ ವೆಂಕಟ್ ನೇರವಾಗಿ ಇದ್ರು. ಕೋಪ ಬಂದಾಗ ಕೋಪ, ನಗು ಬಂದಾಗ ನಗು, ನಿದ್ದೆ ಹೊತ್ತಲ್ಲಿ ನಿದ್ದೆ. ಅಂದ್ರೆ ಒಬ್ಬ ಸ್ಪರ್ಧಿಯಾಗಿ ಏನೆಲ್ಲ ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಕ್ಯಾರೆ ಇಲ್ಲದೆ ತಾವು ಅದುವರೆಗೆ ಹೇಗೆ ಇದ್ರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ರು. ಇನ್ಫ್ಯಾಕ್ಟ್ ಅವರ ಈ ಗುಣವೇ ಪ್ರೇಕ್ಷಕರಿಗೆ ಹಿಡಿಸಿತ್ತು. ಅದರಲ್ಲೂ ಹೆಣ್ಣು ಮಕ್ಕಳ ಬಟ್ಟೆ ಬಗ್ಗೆ ಕಾಳಜಿ, ಅಪ್ಪ ಅಮ್ಮನ ಬಗ್ಗೆ ಗೌರವ, ಇದೆಲ್ಲ ಟಾಪಿಕ್ ಬಂದಾಗ ವೆಂಕಟ್ ಆಡ್ತಾ ಇದ್ದ ಮಾತುಗಳನ್ನ ಕೇಳಿ ಇವರು ಹುಚ್ಚ ಅಲ್ಲ, ಇವರಿಗೆ ಹುಚ್ಚ ಅನ್ನೋ ನಾವೇ ಹುಚ್ಚರು ಅಂತ ಜನ ಮಾತಾಡ್ಕೊಂಡಿದ್ರು. ಇಂಥ ಮನಸ್ಥಿತಿ ಇರುವವರನ್ನ ಕೆರಳಿಸಬಾರದು ಅಂತ ಹೇಳ್ತಾರೆ. ಆದ್ರೆ ಬಿಗ್ ಬಾಸ್ ಮನೆಯೊಳಗೆ ಅದೊಂದು ಘಟನೆ ನಡೆದೇ ಹೋಯ್ತು. ಸುದೀಪ್ ಅವರ ಎದುರಲ್ಲೇ ಹುಚ್ಚ ವೆಂಕಟ್ ಸಹಸ್ಪರ್ಧಿ ರವಿ ಮುರೂರು ಅವರ ಮೇಲೆ ಹಲ್ಲೆ ಮಾಡ್ತಾರೆ. ಪರಿಣಾಮ ಅವರನ್ನ ಶೋ ಇಂದ ಹೊರಗೆ ಕಳಿಸಲಾಗುತ್ತೆ. ಅಲ್ಲಿಂದ ಆಚೆ ಬಂದ ಮೇಲೆ ನೋಡಿ ವೆಂಕಟ್ ಜೀವನ ಇನ್ನಷ್ಟು ಹಾಳಾಗಿತ್ತು. ಹೌದು, ಹುಚ್ಚ ವೆಂಕಟ್ರಿಂದಲೇ ಆ ಸೀಸನ್ ಬಿಗ್ ಬಾಸ್ ತುಂಬಾ ಫೇಮಸ್ ಆಗಿತ್ತು. ಅವರು ಮನೆಯಿಂದ ಆಚೆ ಬರ್ತಾ ಇದ್ದಂತೆ ಜನ ಅವರನ್ನ ಗುರುತಿಸೋಕೆ ಶುರು ಮಾಡ್ತಾರೆ. ಮಾಧ್ಯಮಗಳಲ್ಲಿ ಅವರನ್ನ ಇಂಟರ್ವ್ಯೂ ಮಾಡೋದು ಜಾಸ್ತಿ ಆಗುತ್ತೆ. ಸಿಕ್ಕಲ್ಲಿ ಸೆಲ್ಫಿಗಾಗಿ ಜನ ಮುಗಿಬೀಳ್ತಾರೆ. ಒಂದರ್ಥದಲ್ಲಿ ಅವರ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಆದ್ರೆ ಇದ್ಯಾವುದನ್ನು ಹೀಟ್ ಆಫ್ ದ ಮೊಮೆಂಟ್ ಅಂತ ಅರ್ಥ ಮಾಡಿಕೊಳ್ಳದ ವೆಂಕಟ್ ತಮ್ಮನ್ನ ತಾವು ದೊಡ್ಡ ಸೆಲೆಬ್ರಿಟಿ ಅಂತೆ ಅಂದುಕೊಳ್ತಾರೆ. ಆದ್ರೆ ಆ ಫೇಮ್ ಹಾಗೂ ಪಬ್ಲಿಸಿಟಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಹೀಗೆ ತಮ್ಮನ್ನು ಯಾರು ಕೇರ್ ಮಾಡ್ತಿಲ್ಲ ಅನ್ನುವಾಗ ಹತಾಶೆಯಿಂದ ವೆಂಕಟ್ ಮಾಡ್ತಾ ಇದ್ದ ಕಿರಿಕ್ಗಳು ಮತ್ತೆ ಅವರ ಹೆಸರನ್ನ ನೆನಪಿಸೋಕೆ ಶುರು ಮಾಡುತ್ತೆ. ಹಂತ ಹಂತವಾಗಿ ಅವರ ಮೇಲೆ ನೆಗೆಟಿವ್ ಶೇಡ್ ಆವರಿಸಿಕೊಂಡು ಸಮಾಜದ ಕಣ್ಣಿಗೆ ಹುಚ್ಚರೆ ಆಗಿ ಹೋಗ್ತಾರೆ. ಅವರಲ್ಲಿ ಹಾಡುವ ಟ್ಯಾಲೆಂಟ್ ಇದ್ರೂ ಕೂಡ ಇಂದು ಅವರ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಿ. ಇದು ಕೇವಲ ವೆಂಕಟ್ ಜೀವನದಲ್ಲಿ ಮಾತ್ರ ಆಗಿದ್ದಲ್ಲ. ನಿಮ್ಮೆಲ್ರಿಗೂ ಹಳ್ಳಿ ಹೈದ ರಾಜೇಶ್ ನೆನಪಿರ್ಬೇಕಲ್ವಾ? ಹಳ್ಳಿ ಹೈದ ಪ್ಯಾಟೆಗ್ ಬಂದ ಅನ್ನೋ ಅಂದಿನ ಕಾಲದ ಜನಪ್ರಿಯ ರಿಯಾಲಿಟಿ ಶೋನಲ್ಲಿ ಮಿಂಚಿದ್ದ ರಾಜೇಶ್ ಕೊನೆಗೆ ಕಂಡಿದ್ದು ದುರಂತ ಅಂತ್ಯ. ಅಂದಹಾಗೆ ಹಳ್ಳಿ ಹೈದ ಪ್ಯಾಟೆಗ್ ಬಂದ ಶೋ ರಾಜೇಶ್ ಜೀವನವನ್ನ ಬದಲಿಸಿತ್ತು ಅನ್ನೋದ್ರಲ್ಲಿ ಇಲ್ಲಿ ಹೇಳಲೇಬೇಕಾಗತ್ತೆ. ಅಲ್ಲೆಲ್ಲೋ ಹಳ್ಳಿಯಲ್ಲಿ ಮಣ್ಣಿನ ಮನೆಯಲ್ಲಿ ಬದುಕುತ್ತಿದ್ದ ರಾಜೇಶ್ಗೆ ಒಳ್ಳೆ ಜೀವನವನ್ನ ಕಲ್ಪಿಸಿಕೊಟ್ಟಿದ್ದು ಆ ಶೋ. ಹಳ್ಳಿ ಹೈದ ಪ್ಯಾಟೆಗ್ ಬಂದ ರಿಯಾಲಿಟಿ ಶೋ ಮುಗಿದ ಬಳಿಕ ಸಿನಿಮಾ ಸೇರಿ ರಾಜೇಶ್ಗೆ ಹಲವು ಅವಕಾಶಗಳು ಲಭಿಸಿದ್ವು. ಬೆಂಗಳೂರಿನಂತ ನಗರದಲ್ಲಿ ಮನೆ ಮಾಡಿಕೊಂಡು ಲಕ್ಷ ದುಡಿಯೋ ಹಂತಕ್ಕೂ ತಲುಪಿದ್ದ ರಾಜೇಶ್. ಆದರೆ ರಾಜೇಶ್ ವಿಚಾರದಲ್ಲೂ ಆಗಿದ್ದು ಇದೆ.
ತಮ್ಮ ಫೇಮನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ರಾಜೇಶ್ಗೆ ಗೊತ್ತಾಗ್ಲೇ ಇಲ್ಲ ಅನ್ಸುತ್ತೆ. ಸಿಟಿ ಜೀವನದ ಪರಿಕಲ್ಪನೆಯೂ ಇಲ್ಲದ ವ್ಯಕ್ತಿ ದೊಡ್ಡ ನಗರದಲ್ಲಿ ಸೆಲೆಬ್ರಿಟಿ ಆದಾಗ ಏನ್ ಮಾಡಬೇಕು ಬಿಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಮಾನಸಿಕವಾಗಿ ಸಿಕ್ಕಾಪಟ್ಟೆ ಕುಗ್ಗೋ ಹಾಗಾಗಿತ್ತು. ಅಂದಹಾಗೆ ರಾಜೇಶ್ ಸಾವಿನ ಸುದ್ದಿಯು ಬಹಳಷ್ಟು ಅನುಮಾನ ಹಾಗೂ ಚರ್ಚೆಗೆ ನಾಂದಿ ಹಾಡಿತ್ತು. ಅಲ್ಲದೆ ಈ ಸಾವಿಗೆ ಆ ಶೋನಲ್ಲಿ ರಾಜೇಶ್ಗೆ ಜೋಡಿಯಾಗಿದ್ದ ಐಶ್ವರ್ಯ ಕಾರಣ ಅಂತಲೂ ಸುದ್ದಿ ಹರಿದಾಡಿತ್ತು. ಆದ್ರೆ ಕೊನೆಗೆ ಅದೇ ಐಶ್ವರ್ಯ ರಾಜೇಶ್ ಸಾವಿನ ಕ್ಲಾರಿಟಿ ಕೊಡ್ತಾರೆ. ಆತ ಮನೆಯಲ್ಲಿ ನಾನು ಸಾಯ್ತೀನಿ ಅಂತ ಆಗಾಗ ಹೆದರಿಸ್ತಾ ಇದ್ದಂತೆ. ಹೀಗೆ ಹೆದರಿಸೋದಕ್ಕೆ ಹೋದಾಗಲೇ ಮಿಸ್ ಆಗಿ ಟೆರೆಸ್ ನಿಂದ ಬಿದ್ದು ಮೃತಪಟ್ಟಿರ್ತಾರೆ ರಾಜೇಶ್. ಈ ಸಾಲಲ್ಲಿ ಬರೋ ಇನ್ನೊಬ್ಬ ಹುಡುಗಿ ಜಯಶ್ರೀ ರಾಮಯ್ಯ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 3ರಲ್ಲಿ ಸ್ಪರ್ಧಿಯಾಗಿ ಗಮನ ಸೆಳೆದಿದ್ದ ಜಯಶ್ರೀ ಅಲ್ಲಿ ಇದ್ದಿದ್ದು ಕೇವಲ 2 ವಾರ ಮಾತ್ರ. ಆನಂತರ ಉಪ್ಪು ಹುಳಿ ಖಾರ, ಕನ್ನಡ ಗೊತ್ತಿಲ್ಲ ಮುಂತಾದ ಸಿನಿಮಾಗಳಲ್ಲಿ ನಟಿಸಿರ್ತಾರೆ. ಜೊತೆಗೆ ಮಾಡೆಲಿಂಗ್ ಕೂಡ ಮಾಡ್ಕೊಂಡಿರ್ತಾರೆ. ಕೌಟುಂಬಿಕ ಸಮಸ್ಯೆಗಳಿಂದ ಕುಗ್ಗಿ ಹೋಗಿದ್ದ ಜಯಶ್ರೀ ಆಗಾಗ ಸಾವಿನ ಬಗ್ಗೆ ಮಾತಾಡ್ತಾ ಇದ್ರಂತೆ. ಯಾವ ಲೆವೆಲ್ಗೆ ಅಂದ್ರೆ ಜಯಶ್ರೀ ಸಾವಿನ ಕುರಿತು ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ವಿಟ್ ಅನ್ನೋ ಪೋಸ್ಟ್ ಗಳನ್ನ ಕೂಡ ಹಾಕ್ತಾ ಇರ್ತಾರೆ. ಒಂಥರ ಖಿನ್ನತೆಯಿಂದ ಬಳಲುತ್ತಿದ್ದ ಜಯಶ್ರೀಗೆ ನಟ ಸುದೀಪ್ ಅವರು ಸಹಾಯ ಮಾಡಿರ್ತಾರೆ. ಅದನ್ನು ಕೂಡ ಜಯಶ್ರೀ ಅವರು ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿರ್ತಾರೆ. ನಿಮ್ಮ ಕಾಳಜಿಗೆ ಧನ್ಯವಾದಗಳು ಸುದೀಪ್ ಸರ್, ನೀವು ನನ್ನನ್ನ ಬದುಕಿಸಿದ್ದೀರಿ. ಸುದೀಪ್ ಅವರ ತಂಡದ ಸದಸ್ಯರು, ನನ್ನ ಸ್ನೇಹಿತರು ಮತ್ತು ಅಭಿಮಾನಿಗಳನ್ನ ನಾನು ಪ್ರೀತಿಸ್ತೀನಿ. ನಿಮ್ಮನ್ನೆಲ್ಲ ಆತಂಕಕ್ಕೆ ತಳ್ಳಿದ್ದಕ್ಕೆ ಕ್ಷಮೆ ಇರಲಿ. ನಾನು ಮತ್ತೆ ಸಹಜ ಸ್ಥಿತಿಗೆ ಮರಳಿದ್ದೇನೆ. ಬೆಂಬಲ ನೀಡಿದ ಮಾಧ್ಯಮದವರಿಗೂ ಧನ್ಯವಾದಗಳು ಅಂತ ಬರೆದುಕೊಂಡಿರ್ತಾರೆ ಜಯಶ್ರೀ. ಆದ್ರೆ ಅದಾದ ನಂತರವೂ ಸಹ ಅವರ ಜೀವನ ಸಹಜ ಸ್ಥಿತಿಗೆ ಬಂತ ಅಂತ ಕೇಳಿದ್ರೆ ಇಲ್ಲ. ಖಿನ್ನತೆ ಹೆಚ್ಚಾಗಿ ಕಾಡ್ತಾ ಇದ್ದ ಕಾರಣ ಅವರನ್ನ ಸಂಧ್ಯಾ ಕಿರಣ ಆಶ್ರಮದ ರಿಹ್ಯಾಬಿಲಿಟೇಷನ್ ಸೆಂಟರ್ಗೂ ಕೂಡ ಸೇರಿಸಲಾಗಿರುತ್ತೆ. ಆದ್ರೆ ಕೊನೆಗೂ ಜಯಶ್ರೀ ಖಿನ್ನತೆಯಿಂದ ಹೊರ ಬರೋದೇ ಇಲ್ಲ. ಸಂಧ್ಯಾ ಕಿರಣ ಆಶ್ರಮದ ಕೊಠಡಿಯಲ್ಲೇ ಅವರು ಫ್ಯಾನ್ಗೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾರೆ. ಹೌದು, ಇದರಲ್ಲಿ ರಿಯಾಲಿಟಿ ಶೋಗಳದ್ದು ತಪ್ಪು ಅಂತೀರಾ, ಅಥವಾ ಈ ಶೋಗಳಲ್ಲಿ ಭಾಗಿಯಾಗಿ ನಂತರ ತಮ್ಮ ಜೀವನವನ್ನ ಸರಿಯಾದ ದಾರಿಗೆ ತರಲು ಸಾಧ್ಯವಾಗದ ಈ ಕಂಟೆಸ್ಟೆಂಟ್ ಗಳದ್ದು ತಪ್ಪು ಅಂತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದ್ರೆ ವಾಸ್ತವ ಏನಂದ್ರೆ, ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸೋ 90% ಜನರು ಆಚೆ ಬಂದ ಮೇಲೂ ಮೊದಲಿನಂತೆ ಆರಾಮಾಗೇ ಇದ್ದಾರೆ. ಆದ್ರೆ ತಮ್ಮ ಮಾನಸಿಕ ಸ್ಥಿತಿಯನ್ನ ಕಂಟ್ರೋಲ್ ಮಾಡಿಕೊಳ್ಳಲು ಸಾಧ್ಯವಾಗದ ಅಥವಾ ತಮ್ಮ ಜೀವನದಲ್ಲಿ ಇಂತಹ ಜಗತ್ತನ್ನೇ ಕಂಡಿರದವರು ಶೋ ಮುಗಿದ ಬಳಿಕ ವಿಚಲಿತರಾಗ್ತಾರೆ. ಆರಂಭದಲ್ಲಿ ತಾವು ಕುಂತ್ರು ನಿಂತ್ರು ಸುದ್ದಿ ಆಗುತ್ತೆ. ಆದ್ರೆ ಈಗ ನನ್ನನ್ನ ಯಾರು ಕೇಳ್ತಾ ಇಲ್ವಲ್ಲ ಅನ್ನೋ ಆತಂಕ ಶುರುವಾಗುತ್ತೆ. ಆದ್ರೆ ಇದರಿಂದ ಆಚೆಗೆ ಬೇರೆ ಬದುಕಿದೆ ಅನ್ನೋದನ್ನ ಯೋಚನೆ ಕೂಡ ಮಾಡದೆ ಇಲ್ಲಿಗೆ ತಮ್ಮ ಜೀವನ ಮುಗಿದು ಹೋಯ್ತು ಅಂತ ಹಲವರು ಅಂದುಕೊಳ್ತಾರೆ. ಹುಚ್ಚ ವೆಂಕಟ್ ವಿಚಾರಕ್ಕೆ ಬಂದ್ರೆ ಅವರಿಗೆ ಮನೆಯವರು ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಕೆಲವೊಮ್ಮೆ ಮನೆಯಿಂದ ಆಚೆ ಬಂದು ವೆಂಕಟ್ ಒಂದಷ್ಟು ರಾದಾಂತಗಳಿಗೂ ಕೂಡ ಆಗಾಗ ಕಾರಣರಾಗ್ತಾ ಇರ್ತಾರೆ. ಒಟ್ನಲ್ಲಿ ಅವರ ಮಾನಸಿಕ ಸ್ಥಿಮಿತ ಸರಿಯಾಗಿ ಎಲ್ಲರಂತೆ ಅವರೂ ಕೂಡ ಬಾಳಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.